ಸುಖೀ ಭವ. ಸಮಸ್ತ ಕನ್ನಡ ನಾಡಿನ ನನ್ನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹಾಗೆ ನಮ್ಮ ಅನ್ನದಾತ ಸುಖೀ ಭವ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರೈತ ಬಂದರೆ ನಮ್ಮ ಹೊಲದಲ್ಲಿ ಒಂದು 3.5 ಎಕರೆ ಜಾಗಕ್ಕೆ ನಾನು ಮೆಕ್ಕೆಜೋಳ ಒಂದು ಬೆಳೆ ಹಾಕಿದ್ದೆ. ಇದನ್ನು ಯಾವ ರೀತಿ ಹಾಕಿದ್ದೆ, ಎಷ್ಟು ಬೀಜ ಹಾಕಿದ್ದೆ, ಇದಕ್ಕೆಲ್ಲ ಎಷ್ಟು ಖರ್ಚಾಯಿತು ಅಂತ ನಾನು ಆಲ್ರೆಡಿ ಒಂದು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಐ ಕಾರ್ಡಲ್ಲಿ ಹಾಕಿದ್ದೀನಿ, ಹಾಗೆ ಅದನ್ನು ನೋಡ್ಕೊಬನ್ನಿ, ಗೊತ್ತಾಗುತ್ತೆ ನಿಮಗೆ. ಈ ಒಂದು ವೀಡಿಯೋದಲ್ಲಿ ಈ ಒಂದು ಮೆಕ್ಕೆಜೋಳವನ್ನು ಮುರಿಯೋಕ್ಕೆ ಎಷ್ಟು ಖರ್ಚಾಯಿತು ಮತ್ತು ಎಷ್ಟು ಪಾಕೆಟ್ ಆಯಿತು ಮತ್ತು ಈ ಒಂದು ಬೆಳೆಗೆ ಎಷ್ಟು ರೇಟ್ ಸಿಕ್ತು ಮತ್ತು ಎಷ್ಟು ಲಾಭ ಬಂತು ಅನ್ನೋದಕ್ಕೆ ಸಂಪೂರ್ಣವಾದ ಮಾಹಿತಿನ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ದಯವಿಟ್ಟು ಸ್ವಲ್ಪ ವಿಡಿಯೋ ಲೆಂತ್ ಆಗಿದೆ, ಆದಷ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಹಾಕಿದ್ದು ಮೆಕ್ಕೆಜೋಳ ಸೀಡ್ಸ್ ಬಂದುಬಿಟ್ಟು KMH 8333 ಅಂತ. ಇದು ಗಂಗಾ ಕಾವೇರಿ ಒಂದು ಸೀಡ್ಸ್. ಇದನ್ನು ಹಾಕಿದ್ದು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಬೆಳೆ ಅಂತ. ಇದು ಇನ್ನೇನು ಕಾಳು ಸೀಸ್ಕಟ್ಟ ಟೈಮಲ್ಲಿ ಯುಗಾದಿ ಹಿಂದೆ ಬಂದಂಥ ಅಕಾಲಿಕ ಮಳೆ ಮತ್ತು ರಭಸವಾದ ಗಾಳಿಯಿಂದ ಹತ್ತತ್ರ ಒಂದು 3/4 ಎಕರೆಯಿಂದ 1 ಎಕರೆ ಮೆಕ್ಕೆಜೋಳ ಪೂರ್ತಿ ನೆಲಸಮವಾಗಿ ನೆಲಕ್ಕುಳಿತು. ಹಂಗಾಗಿ ಅದು ಕಾಳು ಸೀಸ್ಕಟ್ಟ ಟೈಮಲ್ಲಿ ಸ್ವಲ್ಪ ನಮಗೆ ಇಳುವರಿ ಡೌನ್ ಆಯಿತು. ಇಲ್ಲಾಂದರೆ ಇನ್ನೊಂದು 20ರಿಂದ 30 ಪ್ಯಾಕೆಟು ಜಾಸ್ತಿ ಆಯಿತು ಮತ್ತು ಕೆಲಸನೂ ಜಾಸ್ತಿ ಆಯಿತು. ನೋಡ್ತಾ ಇರ್ಬೋದು ನಾನು ಮೆಕ್ಕೆಜೋಳವನ್ನು ಮುರಿಸ್ತಾ ಇದ್ದೀನಿ. ಇದನ್ನು ಯಾವುದೇ ರೀತಿ ಮಿಷಿನ್ ಓಡಿಸೋಕೆ ಬರಲ್ಲ, ಯಾಕಂದರೆ ಎಲ್ಲ ನೆಲಕ್ಕೆ ಬಿದ್ದರಿಂದ ಮಿಷಿನ್ ಓಡಿಸೋಕೆ ಬರಲ್ಲ. ಆದ ಕಾರಣ ನಾನು ಇದನ್ನು ಒಂದು ಮಿಷಿನ್ ಕೈಯಿಂದ ಮುರಿಸ್ಬಿಟ್ಟು ಆಮೇಲೆ ಇನ್ನೂ ಉಳಿದಿರೋದನ್ನ ಮಿಷಿನ್ ಓಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇದನ್ನು ಮಿಷಿನ್ ಕೈಯಿಂದ ಮುರಿಸಿದ್ದೀನಿ. ಕೈಯಿಂದ ಮುರಿಸಿರೋದು ಹತ್ತತ್ರ ಅದೊಂದು 2 ಲೋಡ್ ಆಯಿತು. ಮತ್ತು ನಾನು ಮಿಷಿನ್ ಕರೆಸ್ಬಿಟ್ಟು ಮಿಷಿನ್ನ ಓಡಿಸ್ತೆ. ಉಳಿದಿರೋಂಥ ಒಂದು ಹೊಲನ ನಾನು ಪೂರ್ತಿಯಾಗಿ ಮಿಷಿನ್ ಓಡಿಸ್ತೆ. ಆ ಮಿಷಿನ್ ಓಡಿಸಿ ಆದಮೇಲೆ ಮತ್ತೆ ತೆನೆ ಇರುತ್ತಲ್ಲ ಆಯಕ್ಕೆ, ಅದನ್ನು ಆಯಕ್ಕೆ ಮತ್ತೆ ಕೂಲಿ ಆಳನ್ನ ಇಟ್ಟು ನಾನು ತೆನೆನ ಆರಿಸ್ದೆ. ಟೋಟಲು 4 ಲೋಡು ತೆನೆ ಸಿಕ್ತು ನಮಗೆ. ಮತ್ತು ಮಿಷಿನ್ ಓಡಿಸಿದಾಗ ನನಗೆ 3.5 ಲೋಡು ಕಾಳು ಸಿಕ್ತು. ನೋಡ್ತಾ ಇರ್ಬೋದು ಯಾವ ರೀತಿ ನಾವು ಮಿಷಿನ್ನ ಓಡಿಸಿದ್ವಿ ಮತ್ತು ಯಾವ ರೀತಿ ನಾನು ಮುರಿಸ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಆ ಮಿಷಿನ್ ಓಡಿಸಿದ್ದು ಬಂದುಬಿಟ್ಟು ನಮಗೆ ಖರ್ಚು ಬಂದುಬಿಟ್ಟು ಟೋಟಲು ಒಂದು 10,000 ರೂಪಾಯಿ ಖರ್ಚು ಬಂತು ಬರೀ ಮಿಷಿನ್ ಓಡಿಸಿದ್ದು. ಮತ್ತು ನಾನು ತೆನೆ ಮುರಿದು ಮತ್ತು ಏರಿದ್ದು ಅದು ಒಂದು 10ರಿಂದ 12,000 ರೂಪಾಯಿ ಖರ್ಚು ಬಂತು. ನಂತರ ಇವೆಲ್ಲ ಆದಮೇಲೆ ಇವೆರಡು ಆದಮೇಲೆ ಮತ್ತು ಆ ಒಂದು ತೆನೆ ನಾನು ಮಿಷಿನ್ಗೆ ಹಾಕ್ಸ್ಬೇಕಲ್ಲ, ಅದು ಹತ್ತತ್ರ ಅದು ಒಂದು 10,000 ಖರ್ಚು ಬಂತು. ಟೋಟಲು 30ರಿಂದ 35,000 ರೂಪಾಯಿ ನಾನು ಇನ್ನು ಕಾಳು ನಾನು ಮಾರ್ಕೆಟ್ಗೆ ಹಾಕ್ದಲೇ 30ರಿಂದ 35,000 ರೂಪಾಯಿ ನಾನು ಇಲ್ಲೇ ಖರ್ಚು ಮಾಡಬೇಕಾಯಿತು. ಯಾಕಂದರೆ ಇದು ತೆನೆ ಬಿದ್ದಿತ್ತಲ್ಲ, ಇದು ಮೆಕ್ಕೆಜೋಳ ಬಿದ್ದಿತ್ತಲ್ಲ, ಆ ಒಂದು ಇದಕ್ಕೋಸ್ಕರ ಒಂದು 10,000 ರೂಪಾಯಿ ಎಕ್ಸೆಸ್ ಖರ್ಚಾಯಿತು ನನಗೆ. ಪರವಾಗಿಲ್ಲ, ಒಟ್ಟಿನಲ್ಲಿ ಎಲ್ಲ ಕೆಲಸ ಕ್ಲೀನ್ ಆಯಿತು. ನೋಡ್ತಾ ಇರ್ಬೋದು ಯಾವ ರೀತಿ ನಾವು ಮಿಷಿನ್ಗೆ ಹಾಕ್ಸ್ತಿದ್ದೀವಿ ಅಂತ, ಕಾಳುಗಳು ಯಾವ ಥರ ಇದೆ ಅಂತ ನೋಡ್ಬೋದು. ಇದು ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಏನಕ್ಕಂದರೆ ಒಳ್ಳೆ ಸೀಸ್ ಕಟ್ಟೋ ಟೈಮಲ್ಲೇ ಮಳೆ ಬಂದು ಬಿದ್ದಿದ್ದರಿಂದ ಸ್ವಲ್ಪ ಕಾಳು ಇನ್ನೂ ಸ್ವಲ್ಪ ವೀಕ್ ಆಗಿದಾವೆ ಅಷ್ಟೇ, ಬಿಟ್ಟರೆ ಇನ್ನೂ ಚೆನ್ನಾಗಿರೋದು. ಇದು ಗಂಗಾ ಕಾವೇರಿ KMH 8333 ಅಂತ ಒಳ್ಳೆ ಸೀಡ್ಸು. ನಾನು 2 ಟೈಮ್ ಹಾಕಿದ್ದೀನಿ. ಇದೇ ಒಂದು ಜಾಗಕ್ಕೆ ನಾನು ಹಿಂದೆ ಹಾಕಿದಾಗ 165 ಪ್ಯಾಕೆಟ್ ಆಗಿತ್ತು. ಈ ಸಲ 170 ಪ್ಯಾಕೆಟ್ ಆಗಿದೆ. ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಾಯಿತು. ಅದೇ ಹೇಳಿದ ಮಳೆ ಬಂದು ಬಿದ್ದಿದ್ದರಿಂದ ಇದು ಅಷ್ಟೊಂದು ಆಗಿಲ್ಲ. ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಮಿಷಿನ್ಗೆ ಹಾಕ್ಸ್ತೀವಿ ಅದ್ರ ಕಾಳು ಬರ್ತಾ ಇದ್ದಾವೆ. ಮತ್ತು ತುಂಬ ಚೆನ್ನಾಗಿ ಕಾಳು ಮಾತ್ರ ಸೂಪರಾಗಿತ್ತು. ಇದನ್ನು ನಾವು ನಮ್ಮ ಒಂದು ಸಿಮೆಂಟ್ ಕಣ ಅಂತ ಕರಿತೀವಿ, ಅಂದರೆ ಒಕ್ಕಣೆ ಕಣ, ರೈತರ ಒಕ್ಕಣೆ ಕಣ ಅಂತ ಕರಿತೀವಿ. ಈ ಒಂದು ಕಣದಲ್ಲಿ ನಾವು 3ರಿಂದ 4 ದಿನಗಳ ಕಾಲ ಈ ಒಂದು ಮೆಕ್ಕೆಜೋಳವನ್ನು ಅರಳಿ ಮತ್ತು ಒಣಗಿಸಿದ್ವಿ. ಮತ್ತು ಅಲ್ಲೆಲ್ಲ 1 ಗಂಟೆ ಅರ್ಧ ಗಂಟೆ ಒಂದು ಸಲ ಕಾಳು ಹಾಕ್ಬಿಟ್ಟು, ತುಂಬ ಹೆವಿ ಬಿಸಿಲಿತ್ತು ಒಂದು ಎಲ್ಲ ಕೆಲಸ ಮಾಡಬೇಕಾದಾಗ, ತುಂಬ ಸಖತ್ತು ರೋಸ್ ಹೋಗ್ಬಿಟ್ಟಿತ್ತು. ಯಾಕಂದರೆ 40 ಡಿಗ್ರಿ ಸೆಲ್ಸಿಯಸ್ ಒಂದು ಬಿಸಿಲಲ್ಲಿ ಕೆಲಸ ಮಾಡೋದು, ಅದು ಇಂಥ ಒಂದು ಮೆಕ್ಕೆಜೋಳ ಒಂದು ಇದರಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ. ಪಾಪ ನಮ್ಮ ರೈತರು ಮತ್ತು ನಮ್ಮ ಕೂಲಿಗಾರರು ಬಂದು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ಅಂಥ ಬಿಸಿಲಲ್ಲೂ. ತುಂಬ ಚೆನ್ನಾಗಾಯಿತು ಎಲ್ಲ. ಬಟ್ಟು ಇಲ್ಲಿದ್ದ ನಾನು ಇವೆಲ್ಲ ಸೇರಿ ಒಂದು 170 ಪ್ಯಾಕೆಟ್ ಆಯಿತು. ನೋಡ್ತಾ ಇರ್ಬೋದು ಯಾವ ರೀತಿ ನಾವು ತುಂಬ್ತಿದ್ದೀವಿ ಅಂತ. ನಾನು ಹೇಳ್ತಾ ಇದ್ದೀನಿ, ಮಿಷಿನ್ಗೆ ಇದು 1 ಲೋಡ್ಗೆ 1,000 ರೂಪಾಯಿ ತಾಣ್ತಾರೆ ಕೂಲಿಯರು ಹಾಕೋಕ್ಕೆ. ಮತ್ತು ಪ್ಯಾಕೆಟು ಬಂದುಬಿಟ್ಟು ಒಂದು ಪ್ಯಾಕೆಟ್ಗೆ 35ರಿಂದ 40 ರೂಪಾಯಿ ತಾಮ್ತಾರೆ. ಮಿಷಿನ್ ಬಂದುಬಿಟ್ಟು 1 ಎಕರೆಗೆ 3,000 ರೂಪಾಯಿ ತಾಮ್ತಾರೆ ಹೊಡೆಯೋಕ್ಕೆ. ಇದು ಸ್ವಲ್ಪ ಗಮನದಲ್ಲಿ ರೈತರಿಗೆ. ಆಲ್ಮೋಸ್ಟ್ ನಿಮ್ಮ ಕಡೆ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಈ ಥರ ಇದೆ. ಇದನ್ನು 170 ಪ್ಯಾಕೆಟ್ ಆಯಿತು ಇದನ್ನೆಲ್ಲ. ಮತ್ತು ತುಂಬಕ್ಕೆ ಒಂದು ಚೀಲಕ್ಕೆ 15ರಿಂದ 20 ರೂಪಾಯಿ ತಾಂತಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ತುಂಬ್ತಾ ಇದ್ದಾರೆ ಅಂತ. ಮತ್ತು ಲೋಡ್ಗೆ ನಮ್ಮ ಒಂದು ಸಾಣಕೆರೆಯಿಂದ ಚಳ್ಳಕೆರೆ ಒಂದು ಮಾರ್ಕೆಟ್ಗೆ ಆಗೋಕ್ಕೆ 30 ರೂಪಾಯಿ ಕೂಲಿ ಆಗುತ್ತೆ. ಇದೆಲ್ಲ ಟೋಟಲ್ ಎಲ್ಲ ಲೆಕ್ಕ ಹಾಕಿದರೆ ಹತ್ತತ್ರ 40ರಿಂದ 45,000 ರೂಪಾಯಿ ನನಗೆ ಟೋಟಲ್ ಖರ್ಚು ಬಂತು ಬರೀ ನಾನು ಕಟಾವು ಮಾಡೋ ಅಂಥ ಸಮಯದಲ್ಲಿ. ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಲೋಡ್ ಮಾಡಿದ್ವಿ, ಯಾವ ರೀತಿ ತುಂಬಿದ್ವಿ ಮತ್ತು ಯಾವ ರೀತಿ ಉಳಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾರ್ಕೆಟ್ಗೆ ಹಾಕಿದ ಮೇಲೆ ಇದಕ್ಕೆ ಎಷ್ಟು ರೇಟು ಸಿಕ್ತು ಅಂತಂದರೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದು ಚೆಕ್ ಮಾಡ್ತಿದ್ದಾರೆ ಅಂತ ಇವರು ಟ್ರೇಡರ್ಸ್ಗಳು, ನಮ್ಮ ಒಂದು ಮೆಕ್ಕೆಜೋಳ ತಾಣಂಥ ಟ್ರೇಡರ್ಸ್ಗಳು ಯಾವ ರೀತಿ ಬಂದು ಚೆಕ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಇದು ಚೆಕ್ ಮಾಡಿದ ಮೇಲೆ ಇದು ಒಂದು ವಾರದಲ್ಲಿ ನನಗೆ 1,810 ರೂಪಾಯಿ ಒಂದು ಮಾರ್ಕೆಟ್ ಆಯಿತು. ನಾನು ಅದು ಬೇಡ, ರೇಟ್ ಆಗಿಲ್ಲ ನನಗೆ, ಸರಿ ರೇಟ್ ಇನ್ನು ಬೇಕು ಅನ್ನೋದಕ್ಕೋಸ್ಕರ ನಾವು ಕ್ಯಾನ್ಸಲ್ ಮಾಡಿದ್ವಿ. ನಮಗೆ ಆ ಒಂದು ಅವಕಾಶ ಇರುತ್ತೆ, ನಮಗೆ ಇಷ್ಟ ಬಂದರೆ ಕೊಡ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಬೋದು. ಇನ್ನೊಂದು 2ನೇ ವಾರದಲ್ಲಿ 1,840 ರೂಪಾಯಿ ಆಯಿತು. ಪರವಾಗಿಲ್ಲ, ನನಗೂ ಸ್ವಲ್ಪ
ಅರ್ಜೆಂಟ್ ಇತ್ತಲ್ಲ ಅಮೌಂಟ್ 1840 ರೂಪಾಯಿಗೆ ನಾನು ಇದನ್ನು ಕೊಟ್ಟೆ. ನೋಡ್ತಾ ಇರ್ಬೋದು ಯಾವ ರೀತಿ ಅಳಿತಾ ಇದ್ದಾರೆ, ಯಾವ ರೀತಿ ತೂಗ್ತಾರೆ ಅಂತ. ಇದು ಬಂದ್ಬಿಟ್ಟು ನಮ್ಮ ಆಲ್ಮೋಸ್ಟ್ ಎಲ್ಲ 60 kg ಆವ್ರೇಜ್ ಎಲ್ಲ ಬಂದವು. ಅಲ್ಲಿ ತೂಕ ಮಾಡೋದು ಬಂದ್ಬಿಟ್ಟು 60 kg 300 ಗ್ರಾಮ್ನ ತೂಕ ಮಾಡ್ತಾರೆ. 59 kg ಲೆಕ್ಕ ಬರ್ಕೊಂತಾರೆ. ಅಂದರೆ 1 kg ಒಂದು ಚೀಲದ ಶೂಟ್ ಹೋಗುತ್ತೆ, ಮತ್ತು ಒಂದು ಚೀಲ ಶೂಟ್ ಹೋಗುತ್ತೆ, ಮತ್ತು 300 ಗ್ರಾಮ್ ಏನಿದೆ ಅದು ವೇಸ್ಟೇಜ್, ಧೂಳು ಎಲ್ಲ ಇರುತ್ತಲ್ಲ ಅದು ವೇಸ್ಟೇಜ್ ಅಂತ 300 ಗ್ರಾಮ್ ತೆಗಿತಾರೆ. ಅಲ್ಲಿಗೆ 60 kg 300 ಗ್ರಾಮ್ನ ತೂಕ ಮಾಡ್ತಾರೆ, 59 kg ಆಗುತ್ತೆ. ಇದೆಲ್ಲ ಟೋಟಲ್ ನನಗೆ ಬಂದ್ಬಿಟ್ಟು 100 ಕ್ವಿಂಟಲ್ ಆಯಿತು. ನೋಡ್ತಾ ಇರ್ಬೋದು, ಪಟ್ಟಿನ ತೋರಿಸ್ತಾ ಇದ್ದೀನಿ ನಿಮಗೆ. ಹತ್ತಿರ ಒಂದು ಬರೋಬ್ಬರಿ 100 ಕ್ವಿಂಟಲ್ ಆಯಿತು. ಇದೆಲ್ಲ ಒಂದು 170 ಚೀಲ ಸೇರಿ 100 ಕ್ವಿಂಟಲ್ ಆಯಿತು. 100 ಕ್ವಿಂಟಲ್ ಇದಕ್ಕೆ ನಮಗೆ ಬಂದಿದ್ದು 1,85,000 ರೂಪಾಯಿ ಬಂತು. ಅಲ್ಲೇ ಗಾಡಿ ಬಾಡಿಗೆ ಮತ್ತು ಕಮಿಷನ್ ಅಂತ ಅಂದ್ಬಿಟ್ಟು ಒಂದು 10,000 ಆಯಿತು. ಗಾಡಿ ಬಾಡಿಗೆ ಒಂದು 6,000 ಆಗಿತ್ತು, ಕಮಿಷನ್ ಒಂದು 3,000, ಮತ್ತು ಅಮಲ್ರದಂತ ಒಂದು 700-800 ರೂಪಾಯಿ ತೆಗಿತಾರೆ. ಇದು ಒಂದು 10,000 ಅಲ್ಲೇ ಹೋದರೆ ನನಗೆ 1,76,000 ರೂಪಾಯಿ ನನಗೆ ಕೈ ಸಿಕ್ತು. ಇದು ನಾನು ಎಷ್ಟು ಖರ್ಚು ಮಾಡಿದ್ದೆ ಓವರಾಲಾಗೆ ಅಂತ ನಾನು ಲೆಕ್ಕ ಹಾಕೋದಾದರೆ ಇದನ್ನು ನಾನು ಹತ್ತಿರ 1 ಲಕ್ಷ ನಾನು ಖರ್ಚು ಮಾಡಿದ್ದೀನಿ. ಏನಕ್ಕಂದರೆ ನಾನು 2 ಸಲ ತುಂಬ ಚೆನ್ನಾಗಿ ಗೊಬ್ಬರ ಕೊಟ್ಟಿದ್ದೀನಿ. ರೈನ್ ಡ್ರಿಪ್ ಬೆಳೆದ್ರಿಂದ ರೈನ್ ಡ್ರಿಪ್ಗೆ ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಿದ್ದೆ. ಮತ್ತು ಲಾಸ್ಟ್ ಟೈಮಲ್ಲಿ ನಿಮಗೆ ಮೆಕ್ಕೆಜೋಳ ಬಿದ್ದು ಸ್ವಲ್ಪ ಅದು ಖರ್ಚು ಒಂದು 10,000-15,000 ರೂಪಾಯಿ ಖರ್ಚು ಜಾಸ್ತಿ ಆಯಿತು. ಹಾಗಾಗಿ ನನ್ನ ಹತ್ತಿರ 1 ಲಕ್ಷ ನಾನು ಖರ್ಚು ಮಾಡಿದ್ದೆ. ನನಗೆ ಒಂದು ಲಾಭ ಅಂತ ಬಂದಿದ್ದು 75,000. ಇದು ಹತ್ತಿರ 4-5 ತಿಂಗಳ ನಮ್ಮ ಶ್ರಮಕ್ಕೆ, ನಾವು ಹಾಕಿದಂಥ ಎಫರ್ಟ್ಗೆ, ನಾವು ಬಿದ್ದಂಥ ಶ್ರಮಕ್ಕೆ ನಾವು ಒಂದು 75,000 ರೂಪಾಯಿ ಲಾಭ ಅಂದ್ಕೊಂಡ್ವಿ. ಬಟ್ ಒಟ್ಟಾರೆ ಒಂದು ಎಲ್ಲ ಯೋಚನೆ ಮಾಡಿದರೆ ಇದು ನಮಗೆ ಲಾಸೇ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಪಟ್ಟಂಥ ಕಷ್ಟಕ್ಕೆ ಇದು ಏನೂ ಅಲ್ಲ. ಯಾಕಂದರೆ ಸುಮ್ಮನೆ ಇಲ್ಲ, 4 ತಿಂಗಳು ನಾವು ಹೋಗಿ ಮೆಕ್ಕೆಜೋಳಕ್ಕೆ ನೀರಿಬಿಟ್ಟು ಮತ್ತು ಅದು ಕಟಾವು ಮಾಡೋಂಥ ಸಮಯದಲ್ಲಿ ಅದು ಕೆಲಸ ಇರ್ತಾವಲ್ಲ, ಅವು ತುಂಬ ಕಷ್ಟಕರವಾದಂಥ ಕೆಲಸಗಳು. ಹಾಗಾಗಿ ಅಷ್ಟೊಂದು ನನಗೆ ಅನಿಸಿದೆ ಅಥವಾ ತೃಪ್ತಿ ಆಗಿಲ್ಲ. ಈ ಒಂದು 75,000-80,000 ಏನು ಬರುತ್ತೆ ಅಷ್ಟೊಂದು ನಮಗೆ ತೃಪ್ತಿ ಆಗಿಲ್ಲ. ಸ್ವಲ್ಪ ರೇಟು ಚೆನ್ನಾಗಿದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗೋದು. ಏನಕ್ಕಂದರೆ ಒಂದು 2,000-2,100 ರೂಪಾಯಿ ಇದ್ದರೆ ಇನ್ನೂ 20,000-30,000 ಜಾಸ್ತಿ ಬಂದಿರೋದು. ಅಟ್ಲೀಸ್ಟ್ ಒಂದು 1 ಲಕ್ಷ ಲಾಭ ಸಿಕ್ಕಿರೋದು. ಬಟ್ ಅಗ್ರಿಕಲ್ಚರ್ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನನಗೆ ಇಷ್ಟಾದರೂ ಸಿಕ್ಕಿದೆ. ಕೆಲವೊಂದು ಮಳೆ ಬಂದು ತುಂಬ ಎಲ್ಲ ಬಿದ್ದೋಗಿ ಪೂರ್ತಿ ಲಾಸ್ ಆಗಿದೆ. ನನಗೆ ಇಷ್ಟಾದ್ರೂ ಸಿಕ್ಕಿದ್ದಿಲ್ಲ ಅಂತ ನನಗೆ ಖುಷಿ ಆಯಿತು. ಒಟ್ಟು ಅಗ್ರಿಕಲ್ಚರು ಹಿಂಗೆ ಅಂತ ಹೇಳೋಕ್ಕೆ ಬರೋಲ್ಲ. ಇಲ್ಲಿ ಲಾಭವೂ ಐತೆ, ನಷ್ಟವೂ ಐತೆ. ಬಟ್ಟು ಡಿಪೆಂಡಿಂಗ್ ಅಪಾನ್ ಒನ್ ಟೈಮ್ ನಮ್ಮ ಒಂದು ಹಣೆ ಬರೋ ಚೆನ್ನಾಗಿತ್ತು ಅಂದರೆ ರೇಟ್ ಸಿಗುತ್ತೆ. ಇಲ್ಲಾಂದರೆ ಎಷ್ಟೇ ಚೆನ್ನಾಗಿ ಬೆಳೆ ಬಂದಿದ್ರು ರೇಟ್ ಇರಲ್ಲ. ಕೆಲವೊಂದು ಟೈಮ್ ರೇಟ್ ಇರುತ್ತೆ, ನಾವು ಆ ಟೈಮಲ್ಲಿ ಬೆಳೆದಿರಲ್ಲ, ಇಲ್ಲ ಬೆಳೆ ಅಷ್ಟೊಂದು ಕುಂಠಿತವಾಗಿ ಬಂದಿರುತ್ತೆ. ಇದೇ ನಮ್ಮ ರೈತರದ ಒಂದು ಹಣೆ ಬರ. ಇದು ನಮ್ಮ ಒಂದು ಮೆಕ್ಕೆಜೋಳದ ಒಂದು ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ನಿಮ್ಮ ಕಡೆ ಮೆಕ್ಕೆಜೋಳ ಏನು ರೇಟ್ ಇದೆ, ಮತ್ತು ನೀವು ಎಷ್ಟು ಪ್ಯಾಕೆಟ್ ಬೆಳೆದಿದ್ದೀರಾ, ನಿಮ್ಮ ಕಡೆ ಯಾವ ಥರ ನೀವು ಒಂದು ಮಾಡ್ತೀರಾ ಒಂದು ಕಟಾವು ಸಮಯದಲ್ಲಿ ಕೆಲಸಗಳಂತ ದಯವಿಟ್ಟು ಕಮೆಂಟ್ ಮಾಡಿ. ಬೇರೆ ಹತ್ರ ನೋಡ್ತಾ ಇರ್ತಾರೆ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಮತ್ತು ಅವರು ತಿಳ್ಕೊಂತಾರೆ ನಿಮ್ಮ ಕಡೆ ಯಾವ ರೀತಿ ಇರುತ್ತೆ ಒಂದು ಮೆಕ್ಕೆಜೋಳ ಕಟಾವು ಮಾಡೋದು ಸಮಯ ಮತ್ತು ರೇಟು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ಬೇಕಾದ್ರೆ ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.